ಬನ್ನಿ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು. ನಮ್ಮ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಹೆಚ್ಚು ಕಡಿಮೆ 6 ತಿಂಗಳಿಂದ ಧರ್ಮಸ್ಥಳದ ಬಗ್ಗೆ ಗಲಾಟೆ ನಡೀತಾ ಇದೆ. ಯಾಕೆ ಗಲಾಟೆ ನಡೀತಾ ಇದೆ ಅಂತಂದರೆ, ಮುಸಲ್ಮಾನರು ಕತ್ತಿ ಹಿಡ್ಕೊಂಡು ಇಂಡಿಯಾ ದೇಶವನ್ನು ರೂಲ್ ಮಾಡಿದ್ರು. ಮತ್ತು ಇಂಡಿಯಾವನ್ನು ಬರೀ ರೂಲ್ ಮಾಡಿದ್ದಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಅನೇಕರನ್ನ ಬಲವಂತವಾಗಿ ಮುಸಲ್ಮಾನರನ್ನಾಗಿ ಮಾಡಿದ್ರು. ಇದು ಖಡ್ಗ ಹಿಡ್ಕೊಂಡು ಮುಸಲ್ಮಾನರು ಮಾಡಿದ್ರು. ಆದರೆ ಬ್ರಿಟಿಷರು ಮತ್ತು ಕ್ರಿಶ್ಚಿಯಾನಿಟಿ ಬಂದಿದ್ದೇನಾಯಿತು, ಇವ್ರು ಖಡ್ಗ ಹಿಡ್ಕೊಂಡು ಹಿಂದೂಗಳನ್ನ ಇದು ಮಾಡೋಕ್ಕೆ ಹೊರಡಲಿಲ್ಲ. ಇವರೇನು ಮಾಡಿದ್ರು, ವ್ಯಾಪಾರ ಅಂದ್ಕೊಂಡು ವ್ಯಾಪಾರ ಮಾಡಿದ್ರೆ ಲಾಭ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು, ಇವರು ಬೇರೆ ದಾರಿನ ಉಪಯೋಗಿಸ್ಕೊಂಡ್ರು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಅಖಂಡವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಕಂಟಿನ್ಯೂಸ್ ಆಗಿ ದಬ್ಬಾಳಿಕೆ ನಡೀತಾ ಇದೆ. ಏನು ಅಂತಂದರೆ, ಹಿಂದೂಗಳು ದೇಶ, ಹಿಂದೂಗಳು ಎಲ್ಲಿವರೆಗೂ ಮೆಜಾರಿಟಿ ಆಗಿರ್ತಾರೆ ಅಲ್ಲಿವರೆಗೂ ನಮ್ಮ ಬೇಳೆಕಾಳುಗಳು ಏನು ಬೇಯೋದಿಲ್ಲ. ಇಲ್ಲಿ ನಾವು ಏನಾದರೂ ರೂಲ್ ಮಾಡಬೇಕು ಅಂತಂದರೆ ಇದನ್ನು ಫಸ್ಟ್ ಧರ್ಮವನ್ನು ಚೇಂಜ್ ಮಾಡಬೇಕು. ಇದಕ್ಕೆ ಮೊಟ್ಟ ಮೊದಲನೇ ಬಲಿಪಶು ಆಗಿದ್ದು ಜವಾಹರ್ಲಾಲ್ ನೆಹರು. ಅವರೇನು ಮಾಡಿದ್ರು, ಒಂದು ಸ್ಲೋಗನ್ ಕೊಟ್ಟರು, ರಾಜಕೀಯದಲ್ಲಿ ಧರ್ಮ ತರಬಾರ್ದು ಅಂತ. ರಾಜಕೀಯದಲ್ಲಿ ಧರ್ಮ ತರಬೇಕು. ಇದಂದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಮಾತಾಡ್ತೀನಿ ನೋಡಿ. ಉತ್ತರ ಪ್ರದೇಶ ಅತ್ಯಂತ ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಕ್ಕಂಥ ರಾಜ್ಯ. ಅದು ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಅದು ಮೆಜಾರಿಟಿ ಇರ್ತಕ್ಕಂಥದ್ದೇ. ಇದು ಸುಮಾರು 25 ಕೋಟಿ ಜನ ಇದ್ದಾರೆ. ಅಲ್ಲಿ ನಮ್ಮ ದೇಶದ 140 ಕೋಟಿ ಜನದಲ್ಲಿ 25 ಕೋಟಿ ಜನ ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿದ್ದಾರೆ. ಅಲ್ಲಿ ಮುಲಾಯಂ ಸಿಂಗು, ಈಗ ಅಖಿಲೇಶ್ ಯಾದವ್ ಯಾರಿದ್ದಾರೆ, ಮುಲಾಯಂ ಸಿಂಗ್ ಯಾದವ್ ಇದ್ದರು, ಮುಖ್ಯಮಂತ್ರಿಯಾಗಿದ್ದರು. ಅವರು ಇನ್ನಿಲ್ಲದಷ್ಟು ವಿರೋಧ ಮಾಡಿದ್ರು. ಏನಕ್ಕಪ್ಪ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತ. ಆ ಸರಯೂ ನದಿಯಲ್ಲಿ ಕರಸೇವಕರು ಏನು ಮಾಡಿದ್ರು, ಪಾಪ ಕರಸೇವಕರು ಖಾಲಿ ಕೈನಲ್ಲಿ ಹೋದವರು, ಅವ್ರ ಕೈಕಾಲುಗಳನ್ನ ಕಟ್ಟಿ ಸರಯೂ ನದಿಯಲ್ಲಿ ಬಿಸಾಕಿದ್ರಂತೆ. ಏನಕ್ಕೆ ಅಂತಂದರೆ, ಈಜಾಡ್ದೇ ಉಸಿರುಕಟ್ಟು ಸತ್ತು ಹೋಗೋವಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಹಾಗೆ ಇದರಲ್ಲಿ ದೊಡ್ಡ ಗಲಾಟೆ ಪ್ರಾರಂಭ ಆಯಿತು. ಗಲಾಟೆ ಪ್ರಾರಂಭ ಆಗಿ ಈಗೇನು ಉತ್ತರಾಖಂಡ್ ಅಂತ ಹೇಳ್ತಾ ಇದೆ, ಉತ್ತರಾಖಂಡ್ ಬೇರೆಯಾಗಿ ಬೇರೆ ರಾಜ್ಯ ಆಯಿತು. ಅದು ಸಣ್ಣ ರಾಜ್ಯನೇ ಇರ್ಬೋದು. ಈಗಲೂ ಸಹ ಉತ್ತರ ಪ್ರದೇಶ ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ರಾಜ್ಯ. ಈಗ ನೋಡಿ, ಮಹಂತ ಅವೈದ್ಯನಾಥ್ ಅಂದ್ಬಿಟ್ಟು ಒಬ್ಬರು MP ಇದ್ದರು. ಅವರು ಉತ್ತರಾಧಿಕಾರಿಯಾಗಿ ಯೋಗಿ ಆದಿತ್ಯನಾಥ್ ಬಂದರು. ಅವರು MP ಆಗಿ ಗೆದ್ದಿದ್ದಾರೆ. ನರೇಂದ್ರ ಮೋದಿಯವರ ಕಣ್ಣಿಗೆ ಬಿದ್ದು ನರೇಂದ್ರ ಮೋದಿಯವರು ಅವ್ರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಿದ್ರು. ಈಗ ಏನಾಗಿದೆ, ಉತ್ತರ ಪ್ರದೇಶ $3 ಟ್ರಿಲಿಯನ್ ಎಕಾನಮಿಯಾಗಿ ಹೊಮ್ಮುತ್ತಾ ಇದೆ. ಅಂದರೆ $1 ಟ್ರಿಲಿಯನ್, $2 ಟ್ರಿಲಿಯನ್, $3 ಟ್ರಿಲಿಯನ್. ಇದಲ್ಲದೆ ಸೆಮಿ ಕಂಡಕ್ಟರ್ ಹಬ್ ಅಂತೆ ಅದಾಗ್ತಾಯಿದೆ. ಇದಲ್ಲದೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಕಾರಿಡಾರ್ ಮಾಡಿದ್ದಾರೆ. ಇದಿಷ್ಟು ಅಲ್ಲದೆ ಏನಾಗಿದೆ, ಡಿಫೆನ್ಸ್ ಕಾರಿಡಾರ್ ಮಾಡಿದ್ದಾರೆ. ಮತ್ತು ಯುದ್ಧ ವಿಮಾನಗಳು ರಸ್ತೆಯಲ್ಲೇ ಎಳಿಬೋದು, ಆ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೆಲ್ಲ ಆಗಿದ್ದು ನೋಡಿ ಯೋಗಿ ಆದಿತ್ಯನಾಥ್ ಅವ್ರ ಕಾಲದಲ್ಲಿ. ಯೋಗಿ ಆದಿತ್ಯನಾಥ್ ನಮ್ಮ ಕಾಂಗ್ರೆಸ್ನವ್ರು ಏನು ಮಾಡಿದರು, ಹೇಗಾದರೂ ಮಾಡಿ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೊರಟಿರೋರು. ಇವರಿಗೆ ಯಾವ ಹಿಂದೂಗಳು ಓಟ್ ಹಾಕಬಾರ್ದು, ಇದು ನಮ್ಮ ಕಳಕಳಿಯ ಮನವಿ. ಆದರೂ ಏನಾಗುತ್ತೆ, ಊಸರು ಒಳ್ಳೆ ಥರ ಬಣ್ಣಗಳನ್ನ ಚೇಂಜ್ ಮಾಡ್ತಾರೆ. ಇವರೇನು ಮಾಡ್ತಾರೆ, ನನ್ನ ಹೆಸರಲ್ಲೂ ರಾಮ ಇದ್ದಾನೆ, ನಾನು ಮುಂದಿನ ಜನ್ಮ ಇದ್ದರೆ ಇಸ್ಲಾಂ ಸಾಂಗ್ ಹುಟ್ಟಬೇಕು. ಮತ್ತು ನಾವೆಲ್ಲ ನೋಡಿದ್ದೀವಿ, ಏನು ಅಂತಂದರೆ ಅನೇಕ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅನೇಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಾಜೀವ್ ಗಾಂಧಿ ಸತ್ತೋದಾಗ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಲ್ಮಾ ಓದ್ತಿದ್ದಾರೆ. ಕಲ್ಮಾ ಓದೋದು ಮುಸಲ್ಮಾನರಲ್ಲಿ ಯಾರು ಸತ್ತು ಹೋದಾಗ ಮಾತ್ರ. ಇವರು ಸಹ ಕಲ್ಮಾ ಓದ್ತಾ ಇರೋದನ್ನು ನಾವು ನೋಡಿದ್ದೀವಿ. ಏನು ಅಂತ ಇದೆಲ್ಲ ಇದ್ದಿಟ್ಕೊಂಡು ಇವ್ರಿಗೆ ಹಿಂಬಾಲಕರಾಗಿರ್ತಕ್ಕಂಥ ಕೆಲವು ಹಿಂದೂಗಳಿದ್ದಾರೆ. ಅವ್ರಿಗಿಂತ ಜಾಸ್ತಿ ಗಲಾಟೆ ಮಾಡ್ತಾರೆ. ಒರಿಜಿನಲ್ ಮುಸ್ಲಿಮ್ಸ್ ಏನಿದ್ದಾರೆ ಅವ್ರಿಗಿಂತ ಜಾಸ್ತಿ ಗಲಾಟೆ ಮಾಡ್ತಾರೆ. ಸೆಕ್ಯುಲರ್ ಅಂತಾರೆ. ಇವರು ಮುಸಲ್ಮಾನರು ಅಂತಂದರೆ ಇವರು ಹೊಡೆದು ಓಡಿಸ್ಬಿಡ್ತಾರೆ ಹಿಂದೂಗಳು. ಹಾಗಾಗಿ ಇವರೇನು ಮಾಡ್ತಾರೆ, ಹಿಂದೂಗಳು ಅಂತ BJPನವ್ರು ಹೇಳಿದ್ರೆ ಇವರು ಸೆಕ್ಯುಲರ್ ಅಂತ ಹೇಳ್ತಾರೆ. ಸೆಕ್ಯುಲರು ಸಾಬ್ರಿಗೂ ನಮ್ಮಷ್ಟೇ ಹಕ್ಕಿದೆ, ಅವರು ಇಲ್ಲಿರಬೇಕು, ಅವ್ರನ್ನ ದೇಶ ಬಿಟ್ಟು ಕಳಿಸ್ಬಾರ್ದು ಅನ್ನೋ ಇದನ್ನು ಎತ್ತಿದ್ದಾರೆ. ಈಗೇನಾಗಿದೆ ನೋಡಿ, ಇದು RSS ಮೇಲೆ ಗಲಾಟೆ ಮಾಡ್ತಿದ್ದಾರೆ. RSS ಮೇಲೆ ಗಲಾಟೆ ಮಾಡೋ ರಾಷ್ಟ್ರೀಯ ಸಂಘ ಏನು ಅಂತಂದರೆ ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥ
ದೇಶಭಕ್ತಿಯನ್ನು ಉಳಿಸ್ತಕ್ಕಂಥ, ದೇಶಭಕ್ತಿಯನ್ನು ಪ್ರಮೋಟ್ ಮಾಡ್ತಕ್ಕಂಥ ಏಕೈಕ ಆರ್ಗನೈಸೇಷನ್ ರಾಷ್ಟ್ರೀಯ ಸ್ವಯಂಸೇವಕ ಸಂಘ. ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಅಗಾಧವಾಗಿ ಉಳಿದೆ. ಕೋಟ್ಯಂತರ ಜನರು ಪ್ರತಿನಿತ್ಯ ಶಾಖೆಗೆ ಹೋಗಿ ಏನು ಮಾಡ್ತಾರೆ, ಇಲ್ಲಿ ಶಾಖೆಯಲ್ಲಿ ದೇಶಭಕ್ತಿ ಬಗ್ಗೆ ಕಲಿತಾರೆ ಮತ್ತು ದೇಶವನ್ನು ಹೇಗೆ ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಹಾಗಾಗಿ ಏನಾಗಿದೆ, ಕಾಂಗ್ರೆಸ್ ವರ್ಸಸ್ RSS ಆಗಿದೆ. ಕಾಂಗ್ರೆಸ್ ವರ್ಸಸ್ RSS ಆಗಿದೆ ಅಂತಂದರೆ ಇದ್ರದ್ದು ಉದಾಹರಣೆ ಕೊಟ್ಟು ಹೇಳಬೇಕಾಗತ್ತೆ. ಚಿತ್ತಾಪುರ ಅಂತ ಒಂದು ಗುಲ್ಬರ್ಗಾದಲ್ಲಿದೆ. ಆ ಚಿತ್ತಾಪುರ ಏನು ಅಂತಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್, AICC ಅಧ್ಯಕ್ಷರಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಮಗ ಪ್ರಿಯಾಂಕಾ ಅಂತ ಅಂದ್ಬಿಟ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಪ್ರಿಯಾಂಕಾ ಅಂತಂದರೆ ಸೋನಿಯಾ ಗಾಂಧಿ ಮಗಳು, ರಾಹುಲ್ ಗಾಂಧಿ ಸಿಸ್ಟರು, ಆಕೆ ಹೆಸರು ಪ್ರಿಯಾಂಕಾ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋತಾರೆ. ಅದಕ್ಕೇನು ಖರ್ಗೆ ಅನ್ನೋದು ಸೇರಿದ್ರು. ಪ್ರಿಯಾಂಕಾ ಖರ್ಗೆ ಅಂತ ಅಂದ್ಬಿಟ್ಟು ಖರ್ಗೆ ಅವ್ರ ಮಗ. ಆತನು ಇಲ್ಲಿ IT ಮತ್ತು BT ಮಿನಿಸ್ಟರ್ ಆಗಿದ್ದಾರೆ. ಅವರು ಚಿತ್ತಾಪುರ ಅಂತ ಅಂದ್ಬಿಟ್ಟು ಅಲ್ಲಿಂದ ವಿಧಾನಸಭೆಯಿಂದ ಗೆದ್ದು ಬಂದಿದ್ದಾರೆ. ಅವರಪ್ಪ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದ್ರಿಂದ ಅವರು ಸೂಪರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಏನು ಅಂದರೆ ಅವರೊಂದು ಲೆಟ್ರ್ ಬರೆದಿದ್ದಾರಂತೆ, RSSನ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಬೇಕು ಅಂತ. RSS ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನಗಳು ಗೋಲ್ವಾಲ್ಕರ್ಗೂ ಸಂಘದ ಮುಖ್ಯಸ್ಥರಾಗಿದ್ದಾಗ ಬ್ಯಾನ್ ಆಯಿತು, ದೇವರಸ್ ಇದ್ದಾಗ ಬ್ಯಾನ್ ಆಯಿತು, ಮತ್ತು ನರಸಿಂಹರಾವ್ ಕಾಲದಲ್ಲಿ ಬ್ಯಾನ್ ಆಯಿತು, ಎಮರ್ಜೆನ್ಸಿ ಬಂದಾಗ ಬ್ಯಾನ್ ಆಯಿತು. ಹೀಗೆಲ್ಲ ಬ್ಯಾನ್ ಆದರೂ ಆ ಸಂಘ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಪ್ರತಿ ಸರಿನೂ ಬ್ಯಾನೆಸ್ RSS ದೇಶಭಕ್ತ ಸಂಸ್ಥೆ ಇವ್ರ ಮೇಲೆ ಹಾಕಿರೋ ನಿಷೇಧ ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಏನಾಯಿತು, ಸಂಘದ ಮೇಲೆ ಇರ್ತಕ್ಕಂಥ ನಿಷೇಧ ಬ್ಯಾನ್ನೆಲ್ಲ ವಾಪಸ್ ತಗೋಬೇಕಾಯಿತು ಸರ್ಕಾರ. ಏನು ಅಂತಂದರೆ ಕಪಾಳಕ್ಕೆ ಹೊಡೆದಂಗಾಯಿತು ಸರ್ಕಾರಕ್ಕೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನಾಗಿದೆ, ಈ ಪ್ರಿಯಾಂಕಾ ಖರ್ಗೆ ಅನ್ನೋರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇನಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ, ಇವರು ಚಿತ್ತಾಪುರದಿಂದ ಗೆದ್ದು ಬರ್ತಾರೆ. ಗೆದ್ದು ಬಂದ್ಬಿಟ್ಟು IT ಮತ್ತು BT ಮಿನಿಸ್ಟರ್ ಆಗಿದ್ದಾರೆ. ಇವರೊಂದು ಲೆಟ್ರ್ ಬರೀತಾರೆ, ಸಂಘವನ್ನು ನಿಯಂತ್ರಣ ಮಾಡಬೇಕು, ಸಂಘವನ್ನು ನಿಶಕ್ತಿಗೊಳಿಸಬೇಕು. BJPಯ ಅತ್ಯಂತ ದೊಡ್ಡ ಶಕ್ತಿ ಅಂತಂದರೆ RSS. ಆ ಸಂಘದಲ್ಲಿರ್ತಕ್ಕಂಥವ್ರು ಯಾರು ಏನಾಗುತ್ತೆ, ಫೀಲ್ಡಿಗೆ ಇಳಿದು ಕೆಲಸ ಮಾಡೋದಿಲ್ಲ, ನಮಗೆ BJP ಓಟ್ ಹಾಕಿ ಅಂತ ಅಂದ್ಬಿಟ್ಟು. ಅದು ಹೇಳ್ದಿದ್ರೂ ಸಹ ಏನಾಗುತ್ತೆ, ಒಂದು ಅನ್ರಿಟನ್ ಅಗ್ರಿಮೆಂಟ್ ಇದ್ದಂಗೆ ಏನಾಗುತ್ತೆ, ಯಾರು ಸಂಘದ ಸ್ವಯಂ ಸೇವಕರು ಇರ್ತಾರೆ ಅವ್ರ ಪ್ರಭಾವ ಎಲ್ಲೆಲ್ಲಿರುತ್ತೆ. 80% 90% ಅಷ್ಟು ಓಟು BJP ಬಿಡುತ್ತೆ. ಇದು ನಡ್ಕೊಂಡು ಬಂದಿರೋದು. ಗೋಲ್ವಾಲ್ಕರ್ ಇರ್ಬೋದು, ದೇವರಜಿ ಇರ್ಬೋದು, ಮೋಹನ್ ಭಾಗವತಿಗಿರೋದು RSSನ ಮುಖ್ಯಸ್ಥರಾಗಿ ಏನಾಗಿದೆ ನಡ್ಕೊಂಡು ಬಂದಿದೆ. ಈ ಥರ ನಡ್ಕೊಂಡು ಬಂದು RSS ಏನಾಗಿದೆ, ಬಹಳ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸ್ವಯಂಸೇವಕ ಸಂಘದ ಸಂಸ್ಥೆ ಆಗಿದೆ. ಈಗ ಇವರು ರಾಷ್ಟ್ರೀಯ ಸೇವಕಾ ಸಮಿತಿ ಅಂತ ಮಾಡಿದ್ದಾರೆ. ಹೆಣ್ಮಕ್ಳುಗಳು ಸಹ ರಾಷ್ಟ್ರೀಯ ಸೇವಕ ಸಂಘದ ಸದಸ್ಯರಾಗಬಹುದು. ಇಷ್ಟು ದೊಡ್ಡ ಇದನ್ನು 2 ಸಾರಿ ಸುಪ್ರೀಂ ಕೋರ್ಟಲ್ಲಿ ಫೇಲ್ಯೂರ್ ಆದರೂ ಇವರು ಮತ್ತೆ ಬ್ಯಾನ್ ಮಾಡೋಕ್ಕೆ ಹೊರಟಿದ್ದಾರೆ. ಮೂರ್ಖತನದ ಪರಮಾವಧಿ ಅಂತ ಹೇಳಬೇಕಾಗತ್ತೆ. ಇದೇನು ಮಾಡಲಿ, ಬ್ಯಾನ್ ಮಾಡಲಿ, 1 ವರ್ಷನ 6 ತಿಂಗಳ ಇರುತ್ತೆ, ಮತ್ತು ಕೋರ್ಟಲ್ಲಿ ತೀರ್ಮಾನ ಬರುತ್ತೆ. RSS ಪರವಾಗಿ ರಾಷ್ಟ್ರ ಭಕ್ತಿ ಬೆಳೆಸ್ತಕ್ಕಂಥದ್ದು, ಪೇಟ್ರಿಯಾಟಿಸಮ್ ಬೆಳೆಸ್ತಕ್ಕಂಥದ್ದು. ಮತ್ತು ಹಿಂದೂ ಅಂತಂದರೆ RSS ಅಂದರೆ ಹಿಂದೂ ಸಿನಾನಿಮಸ್ ವರ್ಡ್ ಆಗಿದೆ. ಅದು ಏನಂದರೆ ಪರ್ಯಾಯ ಪದ. ಆಗ ಬೆಳೆದಿರೋದ್ರಿಂದ ಇದನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ. ಇಂಡಿಯಾ ಸ್ಟ್ರಾಂಗ್ ಆಗಬೇಕು ಅಂತಂದರೆ ರಾಷ್ಟ್ರೀಯ ಸಂಘ ಸ್ಟ್ರಾಂಗ್ ಆಗಿರಬೇಕು. ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ದೇಶ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಕೋರ್ಟ್ಗಳು ಮನಗಂಡಿದೆ, ಸುಪ್ರೀಂ ಕೋರ್ಟ್ ಮನಗಂಡಿದೆ. ಆದ್ದರಿಂದ ಏನೇ ಮಾಡಿದ್ರು ತಾತ್ಕಾಲಿಕವಾದ ರದ್ದು ಮಾಡಬಹುದೇ ಹೊರತು ಶಾಶ್ವತವಾಗಿ ಮಾಡೋಕ್ಕಾಗೋದಿಲ್ಲ. ಇದೊಂದು ಕಡೆ ಇಟ್ಕೊಂಡು ಏನಾಗುತ್ತೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತು. ಹೇಗೆ ನಡೀತು ಅಂತ ಹೇಳಿದ್ರು, ಔರಂಗಜೇಬನ ಕಾಲದಲ್ಲಿ ಕತ್ತಿ ಗುರಾಣಿ ಇಟ್ಕೊಂಡು ಹಿಂದೂಗಳನ್ನ ಮುಸಲ್ಮಾನರು ಮಾಡಿದ್ರು. ಈಗೇನಾಗಿದೆ, ಕ್ರಿಶ್ಚಿಯನ್ರು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಕ್ರಿಶ್ಚಿಯನ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತಂದರೆ, ಟ್ರಂಪು ಮೋದಿಯನ್ನು ನನ್ನ ಆತ್ಮೀಯ ಗೆಳೆಯ, ಭಾಳ ಪವರ್ಫುಲ್ಲು, ಭಾಳ ಒಳ್ಳೆಯ ಮನುಷ್ಯ ಅಂತ ಹಾಗೆಲ್ಲ ಕೈ ಹಾಕ್ಕೊಳ್ಳೋದೇನು, ಶೇಕ್ ಹ್ಯಾಂಡ್ ಕೊಡೋದೇನು ಟಿ ವಿನಲ್ಲಿ ನೋಡ್ತಾ ಇದ್ವಿ. ಇದೆಲ್ಲ ಮಾಡೋರು. ಇದೆಲ್ಲ ಮಾಡಿದ್ರು ಅಮೇರಿಕಾದಿಂದ ನಮ್ಮ ದೇಶಕ್ಕೆ ಏನೇನು ಬರುತ್ತೆ ನೋಡಿ, ಯುದ್ಧ ವಿಮಾನಗಳಿರ್ಬೋದು, ಅಥವಾ ತುಂಬ ಕಾಸ್ಟ್ಲಿಯಸ್ಟ್ ಗ್ಯಾಡ್ಜೆಟ್ಗಳಿರ್ಬೋದು, ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನದ ಉಪಕರಣಗಳಿರ್ಬೋದು, ಅದರ ಮೇಲೆ
ತಾರೀಫ್ನ ಹಾಕಿದ್ರು. ಅಂದರೆ ಅಧ್ಯಕ್ಷರಿಗೆ ಪವರ್ ಇರುತ್ತೆ, ಅವರು ತಾರೀಫ್ ಹಾಕ್ತಾರೆ. ಟ್ಯಾಕ್ಸ್ ಅಲ್ಲ ಇದು, ಇಂಡಿಯಾ ದೇಶಕ್ಕೆ ಇಷ್ಟು ಐಟಮ್ ಹೋಗ್ತಿದೆಯಾ, ಮೇಲೆ ಇಷ್ಟು ದುಡ್ಡು ಕೊಡಬೇಕು ಅಂತ ಅಂದ್ಬಿಟ್ಟು ತಾರೀಫ್ ಅಂತಾರೆ ಅದಕ್ಕೆ. ಈ ಟ್ಯಾಕ್ಸ್ ಮೇಲೆ ಹಾಕೋ ದುಡ್ಡು. ಇದನ್ನು ಏನಾಗಿದೆ, ಟ್ರಂಪು ಆಯುಧವನ್ನು ಇಟ್ಕೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಕತ್ತಿ ಮದ್ದು ಗುಂಡುಗಳು ಇಟ್ಕೊಂಡು ಯುದ್ಧ ಮಾಡೋರು. ಈಗೇನಾಗಿದೆ, ಪ್ರತಿಯೊಬ್ಬ ಲೀಡ್ರಿಗೂ, ಪೊಲಿಟಿಕಲ್ ಲೀಡ್ರಿಗೂ, ಟ್ರಂಪ್ ಆಗಿರ್ಬೋದು, ಪುಟಿನ್ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ನಮ್ಮ ದೇಶದ ಜನ ಚೆನ್ನಾಗಿರಬೇಕು, ನಮ್ಮ ದೇಶದ ಜನ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಮೂಲಭೂತವಾದ ಸಿದ್ಧಾಂತ ಹೊರಹೊಮ್ಮುತ್ತಾ ಇದೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಪ್ರತ್ಯುತ್ತರ ಸೂಕ್ತವಾಗಿ ಕೊಟ್ಟಿದ್ದಾರೆ. ಇವರು ಅಮೆರಿಕಕ್ಕೇನು ಇದನ್ನು ಕಳಿಸ್ಬೇಕು, ಅದ್ರ ಮೇಲೆ ಇವರು ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದಾರೆ, ತಾರೀಫ್ನ ಜಾಸ್ತಿ ಮಾಡಿದ್ದಾರೆ. ಇರಲಿ, ಅದು ಮಾಡರ್ನ್ ಡೇ ಯುದ್ಧ. ಯುದ್ಧಗಳು ಕತ್ತಿ ಗುರಾಣಿಯಿಂದ ನಡೆಯೋದಿಲ್ಲ, ಕುದುರೆಗಳ ಮೇಲೆ ಬಂದು ನಡೆಯೋದಿಲ್ಲ, ಜನಗಳ ಮಧ್ಯೆ ನಡೆಯೋದಿಲ್ಲ, ಡ್ರೋನ್ಗಳ ಮಧ್ಯೆ ನಡೀತಾ ಇದೆ. ಇವಾಗ ನೋಡಿ, ಪಾಕಿಸ್ತಾನದವ್ರು ಇಂಡಿಯಾದ ಮೇಲೆ ಯುದ್ಧ ಮಾಡಬೇಕು ಅಂದರೆ ನುಸುಳುಕೋರು ಬರೋರು, ಟೆರರಿಸ್ಟ್ಗಳು, ಅವ್ರು ಬಂದ್ಬಿಟ್ಟು ಇಲ್ಲೇನಾಯಿತು, ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ್ರು. ಏನು ಅಂತಂದರೆ ಅದು ಒಂಥರ ಯುದ್ಧ. ಅದು ಈಗ ಡ್ರೋನ್ಗಳು ಬರ್ತವೆ, ಸಾವಿರಾರು ಡ್ರೋನ್ಗಳು ಬರ್ತವೆ. ಡ್ರೋನ್ಗಳನ್ನ ಹಾರಿಸ್ಬಿಟ್ಟು ಅದಕ್ಕೆ ಬಾಂಬ್ ಕಟ್ಟಿರ್ತಾರೆ, ಅಲ್ಲಿಂದನೇ ಕಂಟ್ರೋಲ್ ಮಾಡಿಬಿಟ್ಟು ಅದು ಎಲ್ಲಿ ಬೇಕೋ ಅಲ್ಲಿ ಬಾಂಬನ್ನ ಬೀಳೋ ಹಂಗೆ ಮಾಡ್ಬೋದು. ಈ ಥರ ಯುದ್ಧ ಶುರುವಾಗಿದೆ. ಈ ಯುದ್ಧದಲ್ಲಿ ಇಂಡಿಯಾ ಮುಂದುವರೆದು ಎಲ್ಲ ದೇಶಗಳಿಗೂ ಬುದ್ಧಿ ಕಲಿಸ್ತಕ್ಕಂಥ ಇದನ್ನು ಪಡ್ಕೊಳ್ಳುತ್ತೆ ಅಂಥ ತಂತ್ರಜ್ಞಾನಕ್ಕೆ ಮೋದಿಯವರು ನಾಂದಿ ಹಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.